ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿ ಆದಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬೋದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದರೂ ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಎಷ್ಟಾದ್ರು ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಸರ್ ಶಿಫ್ಟು ವಿಡಿಯೋ ಹ್ಞೂ ಸರ್. ಓಕೆ ಸರ್, ಯಾವ್ದು ಮಾಡಲು? 12 ಎಷ್ಟು? 12 ಸರ್. 2012 ಎಂಡ್ ಮಾಡಲು. ಹ್ಞೂ ಸರ್. ಓಕೆ ಸರ್, ಎಷ್ಟು ಹೊಡಿದೆ ಗಾಡಿ? ಸರ್ 85,000 ಹೊಡಿದೆ. ಬರೀ 85,000? ಹ್ಞೂ ಸರ್. ಓನರ್ ಎಷ್ಟಾಗಿದೆ ಸರ್? ಸರ್ ಓನರ್ 3 ಆಗಿದ್ದಾರೆ. ಹ್ಞೂ ಸರ್. ಶೋರೂಮ್ ಫ್ಯಾಮಿಲಿಯಿಂದ 3 ಸರ್. ಶೋರೂಮ್ ಇಷ್ಟ ಏನಾದ್ರು ಸಿಗುತ್ತಾ? ಹ್ಞೂ ಸರ್, ಶೋರೂಮ್ ಇಷ್ಟೇ ಅಲ್ಲ ಫುಲ್ಲು. ಹ್ಞೂ ಸರ್. ಓಕೆ, ಟೈರ್ ಎಲ್ಲ ಹಂಗೆ ಸರ್ ಗಾಡೀಲಿ? ಸರ್ ಎಲ್ಲ 50% ಇದೆ. ಒಂದು ಅರ್ಧ ಇದಾವೆಲ್ಲ? ಹ್ಞೂ ಸರ್. ಓಕೆ, ಗಾಡಿದು FC ಇನ್ಸೂರೆನ್ಸ್ ಎಲ್ಲ ಮಟ್ಟಿದೆ ಸರ್? ಎಲ್ಲ ರನ್ನಿಂಗ್ ಇದೆ ಸರ್. ಎಲ್ಲ ರನ್ನಿಂಗ್ ಇದಾವೆ? ಹ್ಞೂ ಸರ್. ಓಕೆ, ಗಾಡಿ ಎಲ್ಲ ಒರಿಜಿನಲ್ ಪೇಟೆಗಿದೆಯಾ? ಹ್ಞೂ ಸರ್, ಒಳ್ಳೆ. ಓಕೆ, ಇಂಟೀರಿಯರ್ಸ್ ಎಲ್ಲ ಓಕೆ ಇದೆಯಾ ಸರ್? ಹ್ಞೂ ಸರ್, ಎಲ್ಲ ಕರೆಕ್ಟಾಗಿದೆ. ಓಕೆ, ಗಾಡೀಲಿ AC ಎಲ್ಲ ವರ್ಕಿಂಗ್ ಇದಾವಾ? ಎಲ್ಲ ವರ್ಕಿಂಗ್ ಇದೆ. ಓಕೆ, ಇಂಜಿನ್ ಕಂಡೀಷನ್? ಫೈನ್ ಸರ್. ಏನು ಖರ್ಚಿದೆ ಸರ್ ಗಾಡಿದು? ಏನು ₹1 ಖರ್ಚಿಲ್ಲ, ಎಲ್ಲ ಶೋರೂಮ್ ಇಷ್ಟೇ ಐತೆ. ತೊಗೊಂಡು ಆರಾಮಾಗಿ ಡೀಸೆಲ್ ಹಾಕ್ಸ್ಕೊಂಡು ಓಡಿಸ್ಕೊಬೋದು? ಓ, ಆರಾಮಾಗಿ ಓಡಿಸ್ಕೊಳ್ಬೋದು. ಓಕೆ, ಗಾಡಿ ಮೇಲೆ ಫೈನು ಆ ಥರ ಏನಿಲ್ಲ ಸರ್? ಏನಿಲ್ಲ ಸರ್. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಇದಾವಾ? ಹ್ಞೂ ಸರ್, ಒರಿಜಿನಲ್ ಇದೆ. ಓಕೆ, ಗಾಡಿ ಇರೋದಲ್ಲಿ ಸರ್ ಇದು? ಇದು ದೇವರಹಳ್ಳಿ ಅಂತ ಸರ್. ಜಿಲ್ಲೆ ಡಮಾಸ್ಪೇಟೆ ಹತ್ರ. ಯಾವುದು? ಡಮಾಸ್ಪೇಟೆ ಹತ್ರ ದೇವರಹಳ್ಳಿ ಅಂತ. ದಾಬಸ್ಪೇಟೆ, ನೆಲಮಂಗಲ ನಿಯರು? ಹೌದು ಸರ್. ಓಕೆ, ಯಾವ ಊರು ಅಂದ್ರೆ ಅದು? ದೇವರಹಳ್ಳಿ. ಓಕೆ, ಎಷ್ಟು ದೂರ ಸರ್ ಡಾಬಸ್ಪೇಟೆಯಿಂದ? ಸರ್ ಒಂದು 6 ಕಿಲೋಮೀಟರ್ ಆಗುತ್ತೆ. ಬರೀ 6 ಕಿಲೋಮೀಟ್ರಾ? ಹ್ಞೂ ಸರ್. ಓಕೆ, ಗಾಡಿ ರೇಟು ಸರ್? ಸರ್ 4 ಲಕ್ಷ ಹೇಳ್ತೀನಿ ಸರ್. 4 ಲಕ್ಷ? ಹ್ಞೂ ಸರ್. ಏನು ಕಡಿಮೆ ಆಗುತ್ತೆ ಹೆಂಗೆ ಸರ್? ಆಗುತ್ತೆ, ಹೆಚ್ಚು ಕಮ್ಮಿ ಕೊಡ್ತೇವೆ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿಲ್ಲ? ಇದೇ ಆಗಿರಿ ಸರ್. ಸರಿ ಸರ್.